ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮೆಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಂದು ಸ್ವಯಂ ನಿರೋಧಕ ಕಾಯಿಲೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯಾವುದು ಅಂತ ಹೇಳಿದ್ರೆ ಲೂಪಸ್ ಅನ್ನೋ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ರುಮೆಟಾಲಜಿಸ್ಟ್ ಆದ ಡಾಕ್ಟರ್ ಸಂಗೀತಾ ಕೆಎನ್. ಡಾಕ್ಟರ್ ಸಂಗೀತಾ, ಹೇಳಿ, ಏನಿದು ಲೂಪಸ್? ಆಟೋ ಇಮ್ಯೂನ್ ಡಿಸೀಸಸ್ ಅಡಿಯಲ್ಲಿ ಇದನ್ನ ಸೇರಿಸಲಾಗಿದೆ. ಯಾವ ಲಕ್ಷಣಗಳನ್ನ ತೋರಿಸುತ್ತೆ, ಯಾರಿಗೆ ಬರುತ್ತೆ, ಒಂದು ಸ್ವಲ್ಪ ವಿವರಣೆ ಕೊಡಿ. ನಮಸ್ಕಾರ. ಲೂಪಸ್ ಅನ್ನುವಂಥದ್ದು ಒಂದು ಸ್ವಯಂ ನಿರೋಧಕ ಅಥವಾ ಆಟೋ ಇಮ್ಯೂನ್ ಕಾಯಿಲೆ. ಸೊ ಈ ಕಾಯಿಲೆ ಯಾರಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬಹುದು. ಅಂದರೆ 2 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕರವರೆಗೂ ಸಹ ಈ ಕಾಯಿಲೆ ಕಾಣಿಸ್ಕೊಳ್ಬಹುದು. ಬಟ್ ಹೆಚ್ಚುವರಿ ನಾವು 15ರಿಂದ 45 ವರ್ಷದ ವಯಸ್ಕರಲ್ಲಿ ಮಾತ್ರ ಹೆಚ್ಚಾಗಿ ಈ ಕಾಯಿಲೆನ ನಾವು ನೋಡಬಹುದು. 15ರಿಂದ 45 ವರ್ಷದ ವಯಸ್ಕರಲ್ಲಿ ಹೆಚ್ಚಾಗಿ ಹೆಂಗಸರಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮುಂಚಿತವಾಗಿ ಅಂದ್ರೆ 15 ವರ್ಷಕ್ಕಿಂತ ಕಡಿಮೆ ವಯಸ್ಕರಲ್ಲಿ ಗಂಡು ಮಗು ಅಥವಾ ಹೆಣ್ಣು ಮಗು ಇವೆರಡರಲ್ಲೂ ಈಕ್ವಲ್ ಆಗಿ, ಆಲ್ಮೋಸ್ಟ್ ಈಕ್ವಲ್ ಆಗಿ ನಾವು ನೋಡಬಹುದು. ಹಾಗೆ 45 ವರ್ಷದ ಮೇಲ್ಪಟ್ಟ ಜನರಲ್ಲೂ ಸಹ ಲೂಪಸ್ನ ನಾವು ಸ್ವಲ್ಪ ಹೆಚ್ಚಾಗಿ ಗಂಡಸರಲ್ಲಿ, ಅಂದ್ರೆ 9:1 ಅಂತ ನಾವೇನು ಯೂಶಲಿ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಕಾಯಿಲೆ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲೇ ಯಾಕೆ ಬಾಧಿಸುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಬಾರಿ ಇದು ಒಂದು ಜೆನೆಟಿಕ್ಸ್, ಇನ್ನೂ ಒಂದು ಹೆಂಗಸರಲ್ಲಿ ಎಕ್ಸ್ಟ್ರಾ ಒಂದು ಕ್ರೋಮೋಸೋಮ್, ಎಕ್ಸ್ಟ್ರಾ ಲಿಂಬ್ ಆಫ್ ಕ್ರೋಮೋಸೋಮ್ X ಅಂತ ಇರುತ್ತೆ. ಆ ಲಿಂಬ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಟಿಬಾಡೀಸ್ ಅನ್ನೋಂಥದ್ದು ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಸೊ ಡಬಲ್ ಎಡ್ಜ್ ಸೋರ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ಇನ್ಫೆಕ್ಷನ್ ಏನಾದ್ರು ಆದಾಗ ಈ ಆಂಟಿಬಾಡಿ ಸಹಾಯದಿಂದ ಆ ಇನ್ಫೆಕ್ಷನ್ ನಾವು ಫೈಟ್ ಮಾಡೋಕ್ಕೂ ಹಾಗೆ ಎಷ್ಟು ಹೆಚ್ಚು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ತಂತಾನೆ ನಾಶ ಮಾಡ್ಕೊಳ್ಳುವಂತ ಸ್ಥಿತಿಗೂ ಹೋಗಬಹುದು. ಅದಕ್ಕೆ ಇದು ಸ್ವಯಂ ನಿರೋಧಕ ಕಾಯಿಲೆ ಅಂತ ನಾವು ಕರೀತೇವೆ. ಓಕೆ, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ, ಗಂಡಸರಲ್ಲಿ ನಾವು ಇಷ್ಟೊಂದು, ಹೆಂಗಸರಲ್ಲಿ ನಾವು ಹೇಗೆ ಈ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ನಾವು ಕಾಣ್ತೀವೋ, ಅಂದ್ರೆ ಇವಾಗ ಮೆನಾರ್ಕಿ, ಋತುಮತಿ ಆದಾಗ ಆಗುವಂತ ಹಾರ್ಮೋನಲ್ ಚೇಂಜಸ್, ಹಾಗೆ ಪ್ರೆಗ್ನೆನ್ಸಿ, ಡೆಲಿವರಿ ಆದ ನಂತರ ಆಗುವಂತ ಚೇಂಜಸ್, ಅದಾದ್ಮೇಲೆ ಮುಟ್ಟು ನಿಂತ ನಂತರ ಆಗುವಂತ ಹಾರ್ಮೋನಲ್ ಚೇಂಜಸ್, ಇದೆಲ್ಲ ತುಂಬಾ ಏರುಪೇರು ಆಗ್ತಾ ಇರುತ್ತೆ ಹೆಣ್ಮಕ್ಳಲ್ಲಿ. ಹೀಗೆ ಗಂಡು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಷ್ಟು ಪ್ರಮಾಣದಲ್ಲಿ ಆಗೋದಿಲ್ಲ. ಸೊ ಈ ತರ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುವಂತ ಹೆಣ್ಮಕ್ಳಿಗೆ ಜೆನೆಟಿಕ್ ಸಸೆಪ್ಟಬಿಲಿಟಿ ಇರೋವಾಗ ಯಾವುದಾದ್ರೂ ಒಂದು ಟ್ರಿಗರ್ ಇಂದ, ಅಂದ್ರೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಇಶ್ಯೂ ಇರಬಹುದು, ಅಥವಾ ಆರ್ಥ್ರೈಟಿಸ್, ಅಥವಾ ಲೂಪಸೇ ಇರಬಹುದು, ಅಥವಾ ಬೇರೆ ಯಾವುದಾದ್ರೂ ಆಟೋಇಮ್ಯೂನ್ ಡಿಸೀಸ್ ಇರಬಹುದು. ಈ ರೀತಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರೋವಾಗ ಲೂಪಸ್ ಬರುವಂತ ಕಾಯಿಲೆ ಹೆಚ್ಚಿರುತ್ತೆ. ಎಸ್ಪೆಷಲಿ ಅವರ ಅಣ್ಣ, ತಮ್ಮ, ಅಕ್ಕ, ತಂಗಿಯರಲ್ಲಿ ಯಾರಿಗಾದ್ರೂ ಲೂಪಸ್ ಇದ್ರೆ ಬರುವಂತ ರಿಸ್ಕ್ ಫ್ಯಾಕ್ಟರ್ ಆಲ್ಮೋಸ್ಟ್ 20 ಪಟ್ಟು ಹೆಚ್ಚಾಗುತ್ತೆ. ಇದು ಮಕ್ಕಳಲ್ಲೂ ಸಹ ನಾವು ಕಾಣಬಹುದು. ಅಂದ್ರೆ ಆಗ ತಾನೇ ಹುಟ್ಟಿದ, ಆಗ್ಲೇ ಹೇಳಿದ್ರಿ 2 ವರ್ಷದಿಂದ 80 ವರ್ಷದವರೆಗೆ ಯಾರಿಗಾದ್ರೂ ಕಾಣಿಸ್ಬೋದು ಅಂತ. ಆಗ ತಾನೇ ಹುಟ್ಟಿದ ಮಗುಗೂ ಕಾಣಿಸ್ಕೊಳ್ಳುತ್ತೆ. ಹೌದು, ಆದ್ರೆ ಅದನ್ನ ನ್ಯೂನೇಟಲ್ ಲೂಪಸ್ ಅಂತ ಕರೀತಾರೆ. ಸೊ ಆಗ ತಾನೇ ಹುಟ್ಟಿದ ಮಕ್ಕಳಿಗೆ ಅಥವಾ ಹುಟ್ಟಿದ ಕೆಲವು ದಿನಗಳಲ್ಲೇನೆ ಕಾಣಿಸ್ಕೊಳ್ಳುವಂತ ಲೂಪಸ್ನ ನ್ಯೂನೇಟಲ್ ಲೂಪಸ್ ಅಂತ ಕರೀತಾರೆ. ಸೊ ಇದು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ತಾಯಿಗೆ ಲೂಪಸ್ ಇದ್ದು ಅಥವಾ ತಾಯಿಗೆ ಜೋಗ್ರನ್ ಸಿಂಡ್ರೋಮ್ ಅಂತ ಇದ್ದು, ತಾಯಿಯಲ್ಲಿ ಲಾ ಅಂತ ಇರುವಂತ ಆಂಟಿಬಾಡೀಸ್ ಏನಾದ್ರು ಪಾಸಿಟಿವ್ ಇದ್ರೆ, ಅವರಿಗೆ ಜನಿಸಿದ ಮಗುವಿಗೆ ಪ್ಲಾಸೆಂಟಲ್ ಟ್ರಾನ್ಸ್ಫರ್ ಆಫ್ ಆಂಟಿಬಾಡೀಸ್, ಅಂದ್ರೆ ತಾಯಿಯಿಂದ ಮಗುಗೆ ಆಂಟಿಬಾಡೀಸ್ ಪಾಸ್ ಆಗಿ ಅದರಿಂದ ನ್ಯೂನೇಟಲ್ ಲೂಪಸ್ ಅಂತ ನಾವು ಕರಿತೇವೆ, ಅದು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚರ್ಮದಲ್ಲಿ ದದ್ದು ಬರುವಂಥದ್ದು, ಇವಾಗ SLE ಪೇಷಂಟ್ಸ್, ಇವಾಗ ಅಡಲ್ಟ್ಸ್ ಅಲ್ಲಿ ಹೇಗೆ ಚರ್ಮದಲ್ಲಿ ರ್ಯಾಷಸ್ ಕಾಣಿಸ್ಕೊಳ್ಳುತ್ತೋ ಹಾಗೆ ಆಗ ತಾನೇ ಹುಟ್ಟಿದ ಮಗುವಿಗೆ ಅಥವಾ ಹುಟ್ಟಿದ ಕೆಲವು ದಿನಗಳಲ್ಲೇನೆ ರ್ಯಾಷಸ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ, ಮಗು ಇನ್ನು ಗರ್ಭದಲ್ಲಿರುವಾಗ್ಲೇನೆ ಆ ಆಂಟಿಬಾಡೀಸ್ ಇಂದ ಮಗುವಿನ ಹೃದಯದ ಮೇಲೆ ಅದು ಪರಿಣಾಮ ಬೀರಿ ಹಾರ್ಟ್ ಬ್ಲಾಕ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ಮಗುವಿನ ಹಾರ್ಟ್ ರೇಟ್ ತುಂಬಾ ಕಡಿಮೆ ಇದ್ದು, ಎಷ್ಟೋ ಸಲ ಗರ್ಭದಲ್ಲೇ ಮಗು ಸತ್ತು ಹೋಗೋ ಚಾನ್ಸಸ್ ಸಹ ಇರುತ್ತೆ. ಮತ್ತೆ ಯಾವ್ಯಾವ ಅಂಗಗಳನ್ನ ಬಾಧಿಸುತ್ತೆ ಈ ಲೂಪಸ್ ಅನ್ನೋದು? ಲೂಪಸ್ ಅಲ್ಲಿ ಕೆಲವು ವಿಧಗಳಿದೆ. ಒಂದು ಬರೀ ಚರ್ಮಕ್ಕೆ ಸೀಮಿತವಾಗಿದ್ರೆ ಅದನ್ನ ಕ್ಯೂಟೇನಿಯಸ್ ಲೂಪಸ್ ಅಂತ ನಾವು ಕರಿತೇವೆ. ಸೊ ಹಾಗೆ ಕಿಡ್ನಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿದ್ರೆ ಅದು ಲೂಪಸ್ ನೆಫ್ರೈಟಿಸ್ ಅಂತ ಕರಿತೇವೆ. ಸೊ ಯೂಶಲಿ ಲೂಪಸ್ ನೆಫ್ರೈಟಿಸ್ ಏನಾದ್ರು ಇದ್ರೆ ಬೇರೆ ಅಂಗಗಳಲ್ಲೂ ಸಹ ಲೂಪಸ್ ಅಂಶ ನಾವು ಕಾಣಬಹುದು. ಅಂದ್ರೆ ರಕ್ತಹೀನತೆ ಇರಬಹುದು ಅಥವಾ ಚರ್ಮದಲ್ಲಿ ದದ್ದು ಇರಬಹುದು. ಅದು ಎಷ್ಟೋ ಬಾರಿ ಪೇಷಂಟ್ಸ್ ಗೊತ್ತಿರಲ್ಲ. ನಾವು ಅವ್ರನ್ನ ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿದಾಗ ನಮ್ಗೆ ಅದು
ಡೈಗ್ನೋಸ್ ಮಾಡಬಹುದು. ಕೆಲವರಲ್ಲಿ ಬಾಯಲ್ಲಿ ಅಲ್ಸರ್ ಇರೋವಂಥದ್ದು, ಗಾಯ ಆಗ್ತಿರೋವಂಥದ್ದು, ಅವ್ರಿಗೆ ನೋವು ಇಲ್ಲದೆ ಇರೋ ಕಾರಣ ಪೇಷಂಟ್ಸ್ಗೆ ಅದು ಗೊತ್ತಾಗ್ದೇನೆ ಹೋಗ್ಬೋದು. ಸೊ ಈ ತರ ಏನಾದ್ರು ನಮಗೆ ಸಂಶಯ ಇದ್ದಲ್ಲಿ ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿದಾಗ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು. ಕೆಲವರಲ್ಲಿ ಎಷ್ಟೋ ಬಾರಿ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾ ಇರ್ತಾರೆ ನಮ್ಮ ಪೇಷಂಟ್ಸ್. ಒಂದು ಏನಕ್ಕೆ ಅಂತ ಹೇಳಿದ್ರೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಮಟಾಲಜಿಸ್ಟ್ ಬಳಿ ಹೋಗ್ತಾರೆ ಅಥವಾ ಫಿಸಿಷಿಯನ್ ಬಳಿ ಹೋಗ್ತಾರೆ. ರಕ್ತ ಕಡಿಮೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಪದೇ ಪದೇ ಜ್ವರ ಬರ್ತಾ ಇದೆ ಅಂತ ಹೇಳಿ. ಸೊ ಯಾಕೆ ರಕ್ತಹೀನತೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡುವಾಗ ನಾವು ಲೂಪಸ್ ಇರಬಹುದಾ ಅನ್ನೋದು ಸಹ ಒಂದು ಡಿಫರೆನ್ಷಿಯಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟೋ ಬಾರಿ ಕ್ರಾನಿಕ್ ಅನಿಮಿಯಾ ಅಂತ ನಾವೇನ್ ಕರಿತೀವಿ, ಅಂದ್ರೆ ಸುಮಾರು ಟೈಮ್ ಇಂದ ಅವ್ರಿಗೆ ರಕ್ತಹೀನತೆ ಬಾಧಿಸ್ತಾ ಇದ್ರೆ ಲೂಪಸ್ ಇರಬಹುದು ಅಂತ ನಮ್ಗೊಂದು ಸ್ಟ್ರಾಂಗ್ ಸಸ್ಪಿಷನ್ ಇರುತ್ತೆ. ಕೆಲವೊಮ್ಮೆ ಕಾಲು ಊತ ಬರೋದು, ಕೆಲವರಿಗೆ ಕಿವಿ ಕೆಳಭಾಗದಲ್ಲಿ ಊತ ಬರೋಂಥದ್ದು, ಮಾತಾಡುವಾಗ ಪದೇ ಪದೇ ನೀರು ಕುಡಿಬೇಕಾಗ್ತಿದೆ ಅನ್ನೋಂಥದ್ದು, ಕೆಲವರಿಗೆ ಕಣ್ಣಲ್ಲಿ ಕಸ ಬಿದ್ದಿರೋ ಹಾಗೆ ಉಜ್ತಾನೆ ಇರಬೇಕು ಅಂತ ಅನ್ಸೋದು, ಬಿಸಿಲಿಗೆ ಹೋದಾಗ ಮುಖ ಎಲ್ಲ ರೆಡ್ ಆಗೋದು, ಕೆಲವರಿಗೆ ಹೊಪ್ಪಳ ತರ ಅಂದ್ರೆ ಬ್ಲಿಸ್ಟರ್ಸ್ ಅಂತ ನಾವೇನ್ ಕರಿತೀವಿ ಆ ರೀತಿ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಎಸ್ಪೆಷಲಿ ಮೇಲ್ ಲೂಪಸ್, ಗಂಡಸರಲ್ಲಿ ಬಾಧಿಸುವಂತ ಲೂಪಸ್ ಕಡಿಮೆ ಪ್ರಮಾಣದ ಆದ್ರೂ ಸಹ ಅದು ಸ್ವಲ್ಪ ತೀವ್ರತೆ ಹೆಚ್ಚಾಗಿರುತ್ತೆ. ಹೆಂಗಸರಲ್ಲಿ ಎಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು, ಗಂಡಸರಲ್ಲಿ ಅದು ಸ್ವಲ್ಪ ಕಷ್ಟ ಕಂಟ್ರೋಲ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಸ್ವಲ್ಪ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಹೆಚ್ಚು, ನ್ಯೂರೋಲಾಜಿಕಲ್ ಅಂದ್ರೆ ನರಕ್ಕೆ ಸಂಬಂಧಪಟ್ಟಾಗೆ, ಮಿದುಳಿಗೆ ಸಂಬಂಧಪಟ್ಟಾಗೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಾಗೆ ಲೂಪಸ್ ಬಾಧಿಸುವಂತ ಸ್ಥಿತಿ ಸ್ವಲ್ಪ ಹೆಚ್ಚಾಗಿ ನಾವು ಕಾಣ್ತೀವಿ. ಇವಾಗ ನೀವು ಸೂರ್ಯನ ಬೆಳಕಿಗೆ ಹೋದಾಗ ಅದು ಹೊಪ್ಪಳೆ ತರ ಬರುತ್ತೆ, ಚರ್ಮ ಕೆಂಪಾಗುತ್ತೆ ಅಂತೆಲ್ಲ ಹೇಳಿದ್ರಿ. ಅದು ಸೂರ್ಯನ ಕಿರಣಗಳಿಂದ ಮಾತ್ರ ಆಗತ್ತಾ ಅಥವಾ ಮನೆಯಲ್ಲಿರೋ ಲೈಟ್ ಬೆಳಕಿಗೂ ನಮ್ ಚರ್ಮ ಕಪ್ಪಾಗೋದು ಕೆಂಪಾಗೋದು ಆ ತರ ಸ್ಥಿತಿ ಬರುತ್ತಾ? ಹೌದು, ಅದಕ್ಕೋಸ್ಕರ ಅವ್ರಿಗೆ ಮನೆಯಲ್ಲಿ ಇದ್ರೂ ಸಹ ನಾವು ಸನ್ಸ್ಕ್ರೀನ್ ಲೋಷನ್ ಬಳಸಿ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ನಮ್ಮ ಪೇಷಂಟ್ಸ್ ಯಾಕೆ ನಾನು ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳಿ ಸನ್ಸ್ಕ್ರೀನ್ ಲೋಷನ್ ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಬಾರಿ ತಿಳಿಸಿ ಹೇಳಿದ್ರು ಅದ್ರದ್ದು ತೀವ್ರತೆ ಅವ್ರಿಗೆ ಅರ್ಥ ಆಗಲ್ಲ. ಮನೆ ಒಳಗಡೆನೆ ಇದ್ರೂ ಯಾಕೆ ಜಾಸ್ತಿ ಆಯ್ತು ಅನ್ನೋದಕ್ಕೆ ಇದೇ ಒಂದು ತುಂಬಾ ಮುಖ್ಯವಾದ ಉತ್ತರ. ಮನೆಯಲ್ಲಿರುವಂತಹ ಟ್ಯೂಬ್ ಲೈಟ್ಸ್ ಇರ್ಬೋದು, ಸೊ ಅದರಿಂದ ಆ ಕಿರಣಗಳಿಂದ ಸಹ ಅದು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಕಾಯಿಲೆ ಹೆಚ್ಚಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಏನ್ ಚಿಕಿತ್ಸೆ ಇದೆ ಡಾಕ್ಟರ್ ಸಂಗೀತಾ ಇದಕ್ಕೆ? ಲೂಪಸ್ ಅನ್ನೋ ಕಾಯಿಲೆಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಸ್ಟೀರಾಯ್ಡ್ ಅಂತ ನಾವು ನಾವು ಯೂಶಲಿ ಕರಿತೀವಿ ಹಾಗೆ ಮ್ಯಾಮ್. ಸೊ ಸ್ಕಿನ್ ಮಾತ್ರ ಸೀಮಿತವಾಗಿರುವಂತಹ ಲೂಪಸ್ಗೆ ಬರೀ ಎಲ್ಲಿ ಅಫೆಕ್ಟ್ ಆಗಿರುತ್ತೋ, ಎಲ್ಲಿ ರ್ಯಾಷಸ್ ಇರುತ್ತೋ ಆ ಸ್ಥಳಕ್ಕೆ ಮಾತ್ರ ಸ್ಟೀರಾಯ್ಡ್ ಕ್ರೀಮ್ ಅಥವಾ ಲೋಷನ್ ಅಪ್ಲೈ ಮಾಡ್ಲಿಕ್ಕೆ ನಾವು ಕೊಡ್ತೀವಿ. ಹಲವಾರು ಬಾರಿ ಬೇರೆ ಅಂಗಾಂಗ ಇನ್ವಾಲ್ವ್ಮೆಂಟ್ ಇರುವಾಗ ಸಿಸ್ಟಮಿಕ್ ಸ್ಟೀರಾಯ್ಡ್ಸ್ ಅಂದ್ರೆ ಮಾತ್ರೆ ಅಥವಾ ಇಂಜೆಕ್ಷನ್ ರೂಪದಲ್ಲಿ ನಾವು ಸ್ಟೀರಾಯ್ಡ್ ನ ಕೊಡಬೇಕಾಗುತ್ತೆ. ಬಟ್ ಎಲ್ಲರಿಗೂ ಸ್ಟೀರಾಯ್ಡ್ಸ್ ಅತಿ ಹೆಚ್ಚು ಡೋಸೇಜ್ ಅಲ್ಲಿ ನಾವು ಕೊಡೋಕೆ ಇಷ್ಟಪಡೋದಿಲ್ಲ. ಸೊ ಮೈಲ್ಡ್ ಅಥವಾ ಮಾಡರೇಟ್ ಲೂಪಸ್ ಇರುವಾಗ ಅದ್ರದ್ದು ಡೋಸೇಜೇ ಬೇರೆ ಇರುತ್ತೆ. ಯಾವಾಗ ಆರ್ಗನ್ ಥ್ರೆಟನಿಂಗ್ ಅಥವಾ ಲೈಫ್ ಥ್ರೆಟನಿಂಗ್ ಇರುತ್ತೋ ಅಥವಾ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್, ಕಿಡ್ನಿ ಇರ್ಬೋದು, ಹೃದಯ ಇರ್ಬೋದು, ಕೆಲವರಿಗೆ ಫಿಟ್ಸ್ ಬಂದ್ಬಿಡುತ್ತೆ. ಸೊ ಇದೆಲ್ಲ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ನಾವು ಕರಿತೀವಿ. ಕೆಲವರಿಗೆ ಯಂಗ್ಸ್ಟರ್ಸ್ಗೆ ಸ್ಟ್ರೋಕ್ ಆಗ್ಬಿಡೋದು, ಬೇರೆ ಯಾವ್ದು ಸಮಸ್ಯೆ ಇಲ್ಲದೇನೆ ಯಾಕೆ ಸ್ಟ್ರೋಕ್ ಆಗೋಯ್ತು ಅನ್ನೋದಕ್ಕೆ ಉತ್ತರ ಸಿಗ್ತಿರಲ್ಲ. ಆಗ ನಾವು ಲೂಪಸ್ ಇಂದ ಈ ರೀತಿ ಆಗಿದೆ ಅಂತ ಖಚಿತಪಡಿಸ್ಕೊಂಡು ಆಗ ಅವ್ರಿಗೆ ಹೈಡ್ರೋಸ್ಟಿರಾಯ್ಡ್ ಕೊಡ್ಬೇಕಾಗತ್ತೆ. ಅದು ಸಹ ತುಂಬಾ ದಿನಗಳವರೆಗೂ ಹೈಡ್ರೋಸ್ಟಿರಾಯ್ಡ್ ಬೇಕಾಗೋದಿಲ್ಲ. ಹೌದು, ನಂದು ಮುಂದಿನ ಪ್ರಶ್ನೆ ಅದೇ ಇತ್ತು. ಇವಾಗ ನಾವು ಸ್ಟೀರಾಯ್ಡ್ ನ ಒಂದು ಸರ್ತಿ ತಗೊಂಡ್ರೆ ಅಂದ್ರೆ ಒಂದು ಕೋರ್ಸ್ ತಗೊಂಡ್ರೆ ಅದು ಎಷ್ಟು ದಿನಗಳ ತನಕ ನಾವು ತಗೋಬೇಕಾಗತ್ತೆ? ಇದು ಸ್ಟಿರಾಯ್ಡ್ ಅಂತ ನಾವೇನು ಇಷ್ಟೊತ್ತು ಮಾತಾಡಿದ್ವಿ, ಅದು ಎಲ್ಲರಿಗೂ ಇಷ್ಟೇ ದಿನ ಕೊಡಬೇಕು ಅಂತ ನಿಖರವಾಗಿ ಒಂದು ಫಿಕ್ಸೆಡ್ ರೆಜಿಮ್ ಏನೂ ಇಲ್ಲ. ಹೈಡೋಸ್ ಸ್ಟಿರಾಯ್ಡ್ಸ್ ನಾವು ಯಾವಾಗ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ನಾವೇನು ಹೇಳಿದ್ವಿ ಅಂತ ಸ್ಥಿತಿಯಲ್ಲಿ 5 ದಿನಗಳವರೆಗೆ ಅವ್ರ ಬಾಡಿ ವೇಟ್ಗೆ ತಕ್ಕಂತೆ ನಾವು 0.5 ಮಿಲಿಗ್ರಾಮ್ ಅಥವಾ 0.75 ಮಿಲಿಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ನಾವು ಕೊಡಬೇಕಾಗತ್ತೆ. ಅದನ್ನ 5 ದಿವಸ ಕೊಟ್ಟು ಫಸ್ಟ್ ಕಡಿಮೆ ಮಾಡೋದು 1 ತಿಂಗಳ ಆದ ನಂತರ. ಅದಾದ್ಮೇಲೆ ಸ್ವಲ್ಪ ಬೇಗ ಕಡಿಮೆ ಮಾಡ್ತೀವಿ. ಇದು ಬೇಗ ಕಡಿಮೆ ಮಾಡಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೈನ್ ಟ್ರೀಟ್ಮೆಂಟ್ ನ ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಸ್ಟಿರಾಯ್ಡ್ ಜೊತೆಗೇನೆ ಸ್ಟಿರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಂತ ಕೆಲವು ಔಷಧಿಗಳಿದೆ. ಅದನ್ನ ನಾವು ಸೈಮಲ್ಟೇನಿಯಸ್ ಆಗಿ ಶುರು ಮಾಡಿ ನಂತರ ಸ್ಟಿರಾಯ್ಡ್ಸ್ ನ ಟೇಪರ್ ಮಾಡ್ತಾ ಹೋಗ್ತೇವೆ. ಅಂದ್ರೆ ಕ್ಲಿನಿಕಲ್ ರೆಸ್ಪಾನ್ಸ್ ನೋಡ್ಬೇಕು, ಪೇಷಂಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನೋಡ್ಬೇಕು, ಮತ್ತೆ ಹೇಗೆ ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ ಬರ್ತಾ ಇದೆ, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಏನಾದ್ರು ಏರುಪೇರು ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ನಾವು ಕಡಿಮೆ ಮಾಡಬೇಕಾಗತ್ತೆ. ಮತ್ತೆ ಅದರಲ್ಲೂ ಸಹ ಎಷ್ಟೋ ಔಷಧಿಗಳಿದೆ ಸ್ಟಿರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್ ಅಲ್ಲೇ. ಒಂದು ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ, ಮತ್ತೆ ಇನ್ನೊಂದು ಇಮ್ಯುನೋ ಸಪ್ರೆಸೆಂಟ್ಸ್. ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಹೇಳಿದ್ರೆ ಸ್ಟಿರಾಯ್ಡ್ ಸ್ಪೇರಿಂಗ್ ಡ್ರಗ್ಸ್, ಅಂದ್ರೆ ಸ್ಟಿರಾಯ್ಡ್ ಮಾಡುವಂತ ಕೆಲಸನ ಈ ಔಷಧಿಗಳು ಮಾಡ್ತವೆ, ಬಟ್ ಅವು ಸ್ಟಿರಾಯ್ಡ್ಸ್ ಅಲ್ಲ. ಸೊ ಇವೆಲ್ಲ ಮೈಲ್ಡ್ ಟು ಮಾಡರೇಟ್ ಆಕ್ಟಿವಿಟಿ ಇರುವಂತಹ ಪೇಷಂಟ್ಸ್ಗೆ ನಾವು ಯೂಸ್ ಮಾಡಬಹುದು. ಅಂದ್ರೆ ಮೆಥೋಟ್ರೆಕ್ಸೇಟ್, ಲೆಫ್ಲೋನಮೈಡ್, ಎಜಾಥಯೋಪ್ರಿನ್, ಸಲ್ಫಾಸಲಜಿನ್ ಅಂತ ಹೀಗೆ 10 ಹಲವಾರು ಇದೆ. ಇದನ್ನ ನಾವು ಯೂಸ್ ಮಾಡಬಹುದು. ಕೆಲವೊಮ್ಮೆ ಸ್ಟಿರಾಯ್ಡ್
ಇಮ್ಯುನೋ ಸಪ್ರೆಸೆಂಟ್ಸ್ ನಾವು ಕೊಡಬೇಕಾಗತ್ತೆ. ಅಂದ್ರೆ ಕೆಲವು ಬಯೋಲಾಜಿಕಲ್ ಇಂಜೆಕ್ಷನ್ಸ್ ಅಂತ ಇವಾಗ ಹೊಸದಾಗಿ ಬಂದಿದೆ, ಅವನ್ನ ನಾವು ಕೊಡಬೇಕಾಗತ್ತೆ. ಅದನ್ನ ಯಾರು ಟಾಲರೇಟ್ ಮಾಡಲ್ವೋ ಅಥವಾ ಬೇರೆ ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ ಹೇಳಿದ್ರೆ ಮೈಕೋಫಿನೋಲೇಟ್ ಮೊಫೆಟಿಲ್ ಅಂತ ಇದೆ, ಸೈಕ್ಲೋಫಾಸ್ಫಮೈಡ್ ಅಂತ ಇಂಜೆಕ್ಷನ್ಸ್ ಇದೆ, ಸೈಕ್ಲೋಸ್ಪೋರಿನ್ ಅಂತ ಟ್ಯಾಬ್ಲೆಟ್ಸ್ ಇದಾವೆ. ಸೊ ಇದನ್ನ ನಾವು ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಇರುವಂತಹ ಪೇಷಂಟ್ಸ್ಗೆ ಸಿವಿಯರಿಟಿ ಬೇಸ್ಡ್ ಆನ್ ದ ಸಿವಿಯರಿಟಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಮತ್ತೆ ಇವನು ಅಷ್ಟೇ ನಾವು ಲೈಫ್ ಲಾಂಗ್ ಕೊಡಬೇಕಾಗೋ ಅಗತ್ಯ ಇರೋದಿಲ್ಲ. ಲೂಪಸ್ ಇರುವಂತ ಪೇಷಂಟ್ಸ್ ಅಲ್ಲಿ ಎಲ್ಲರಿಗೂ ಅಂದ್ರೆ ಕಣ್ಣದು ಸೈಡ್ ಎಫೆಕ್ಟ್ ಏನು ಇಲ್ಲದೆ ಇರುವಂತಹ ಪೇಷಂಟ್ಸ್ಗೆ ನಾವು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಒಂದು ಔಷಧಿ ಕೊಡ್ಲೇಬೇಕಾಗತ್ತೆ. ಅಂದ್ರೆ ಆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇಂದ ಕಾಯಿಲೆಯ ತೀವ್ರತೆನ ನಾವು ತಡಿಬಹುದು, ಬೇರೆ ಅಂಗಾಂಗ ಇನ್ವಾಲ್ವ್ಮೆಂಟ್ ಆಗೋದನ್ನ ತಡಿಬಹುದು. ಮಕ್ಕಳಲ್ಲಿ ಅಂದ್ರೆ ತಾಯಿಗೆ ಲೂಪಸ್ ಅಥವಾ ಜೋಗ್ರೆನ್ಸ್ ಇದ್ರೆ ಮಗುಗೆ ಅದರಿಂದ ಆಗುವಂತ ಎಫೆಕ್ಟ್ಸ್ ನ ಕಂಟ್ರೋಲ್ ಮಾಡಬಹುದು, ಹಾರ್ಟ್ ಬ್ಲಾಕ್ಸ್ ಆಗುವಂತದನ್ನ ಅವಾಯ್ಡ್ ಮಾಡಬಹುದು. ಸೊ ಅದಕ್ಕೋಸ್ಕರ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನೋ ಟ್ಯಾಬ್ಲೆಟ್ಸ್ ನ ಲೂಪಸ್ ಇರುವಂತ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೂ ಸಹ ನಾವು ಕೊಡ್ತೇವೆ. ಮತ್ತೆ ಈ ಲೂಪಸ್ ಇದೆ ಅಂತ ನಮಗೆ ಗೊತ್ತಾಗಿದೆ, ನಾವು ಟ್ರೀಟ್ಮೆಂಟ್ ನಲ್ಲಿ ಇದ್ದೀವಿ, ಇದನ್ನ ಮ್ಯಾನೇಜ್ ಮಾಡ್ಕೊಳ್ತಾನೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಇದು ವಾಸಿ ಆಗುವಂತ ಕಾಯಿಲೆ ಅಲ್ಲ. ಇದನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗೋಕೆ ಆ ಪೇಷಂಟ್ ಯಾವ್ಯಾವ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ? ಒಂದು ಪೇಷಂಟು ಪ್ಲಸ್ ಅವರ ಕುಟುಂಬದವರು, ಅವರ ಸಹಾಯ ತುಂಬಾ ಅಗತ್ಯ ಇರುತ್ತೆ. ಅವರು ನಾವು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ನ ಪಾಲಿಸಲೇಬೇಕಾಗತ್ತೆ. ಹೊರಗಡೆ ಹೋಗಬಾರ್ದು, ಬಿಸಿಲಲ್ಲಿ ಅಂತ ಹೇಳಿದ್ರೆ ಹೊರಗಡೆ ಹೋಗಬಾರ್ದು. ಇದು ಅವರು ಒಳ್ಳೇದಕ್ಕೋಸ್ಕರನೇ ನಾವು ಹೇಳೋದು. ಒಂದು ಅವ್ರಿಗೆ ಊಟ ತಿಂಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ನಾರ್ಮಲಿ ಅವರಿಂದ ಬೇರೆ ಯಾರಿಗೂ ಸ್ಪ್ರೆಡ್ ಆಗೋದಿಲ್ಲ. ಇದು ಇನ್ಫೆಕ್ಷನ್ ಅಲ್ಲ, ಕ್ಯಾನ್ಸರ್ ಅಲ್ಲ. ಸೊ ಈ ಅಂಶಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದು ಕ್ಯಾನ್ಸರ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಏನೇನೋ ಯೋಚನೆ ಮಾಡೋದು ಅದೆಲ್ಲ ಅಗತ್ಯ ಇರೋದಿಲ್ಲ. ಊಟ ತಿಂಡಿಗೆ ಬಂದ್ರೆ ಅವರು ಆದಷ್ಟು ಸ್ವೀಟ್ಸ್ ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಸ್ಟೀರಾಯ್ಡ್ ನಾವು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಶುಗರ್, BP ಎಲ್ಲ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಲೆನ್ಸ್ ಡೈಟ್ ನ ಅವರು ಸೇವಿಸಬೇಕು, ಕಂಪಲ್ಸರಿ ಎಕ್ಸರ್ಸೈಸ್ ಮಾಡಲೇಬೇಕು. ಮತ್ತೆ ಅವರು ಆದಷ್ಟು ಲೂಪಸ್ ಇರುವಂತಹ ಪೇಷಂಟ್ಸ್ ಈಸ್ಟ್ರೋಜನ್ ಇರುವಂತ ಪಿಲ್ಸ್ ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಈ ಲೂಪಸ್ ಅನ್ನೋಂಥ ಕಾಯಿಲೆ ಸ್ವಲ್ಪ ಉಲ್ಬಣ ಆಗಬೇಕು ಅಂತ ಹೇಳಿದ್ರೆ ಈಸ್ಟ್ರೋಜನ್ ಇಸ್ ಒನ್ ಆಫ್ ದ ಟ್ರಿಗರ್. ಅದಕ್ಕೆ ಬೇರೆ ಪೇಷಂಟ್ಸಿಗೆ ಕೊಡೋ ಹಾಗೆ ಇವಾಗ ಕೆಲವೊಮ್ಮೆ ಈ ಮುಟ್ಟು ರೆಗ್ಯುಲರೈಸ್ ಮಾಡಕ್ಕೆ ಕೆಲವರಿಗೆ ತುಂಬಾ ಇರೆಗ್ಯುಲರ್ ಇರುತ್ತೆ, ಅದನ್ನ ರೆಗ್ಯುಲರ್ ಮಾಡ್ಲಿಕ್ಕೆ ಕೆಲವೊಂದು ಔಷಧಿ ಕೊಡ್ತಾರೆ. ಈಸ್ಟ್ರೋಜನ್ ಇರುವಂತ PCOD ಎಲ್ಲ ಇರುವಂತ ಹೆಣ್ಣು ಮಕ್ಕಳಿಗೆ ರೆಗ್ಯುಲರ್ ಆಗಿರಲ್ಲ. ಹೌದು. ಸೊ ಹೀಗಿರೋರಿಗೆ ಎಷ್ಟೋ ಬಾರಿ ನಮ್ ಗೈನಕಾಲಜಿಸ್ಟ್ ಕಂಬೈನ್ಡ್ ಓರಲ್ ಕಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ಈಸ್ಟ್ರೋಜನ್ ಅಂಶ ಇರುತ್ತೆ. ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಇರುವಂತ ವ್ಯಕ್ತಿಗಳಲ್ಲಿ ಆ ಈಸ್ಟ್ರೋಜನ್ ಅಂಶದಿಂದ ಅವ್ರಿಗೆ ಲೂಪಸ್ ಇಲ್ಲದೆ ಇದ್ರು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಕರೆಕ್ಟ್ ಆಗಿ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಅದಾದ ನಂತರ ಅವರು ಪ್ರಿಸ್ಕ್ರೈಬ್ ಮಾಡಬೇಕಾಗತ್ತೆ. ಮತ್ತೆ ಅವರು ಅವರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದ್ರೆ ಆದಷ್ಟು ಸೂರ್ಯನಿಂದ ದೂರ ಇರಬೇಕು, ಯಾವಾಗ್ಲೂ ನೆರಳಲ್ಲೇ ಇರಬೇಕು. ಮನೆ ಒಳಗಡೆ ಇದ್ರೆ ಇನ್ನೂ ಉತ್ತಮ. ಹೋಗ್ಲೇಬೇಕಾಗ್ತಿದೆ ಹೊರಗಡೆ ಅಂದಾಗ ಸನ್ಸ್ಕ್ರೀನ್ ಬಳಸಬೇಕು. ಆದಷ್ಟು ಸೂರ್ಯನ ಕಿರಣ ಪ್ರಖರವಾಗೋಕ್ ಮುಂಚೆನೆ ಅವರು ಹೋಗಿ ಬಂದ್ಬಿಡೋದು ಒಳ್ಳೇದು. ಇನ್ ಕೇಸ್ ಹೋಗ್ಲೇಬೇಕಾಯ್ತು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಬರೀ ಮುಖಕ್ಕೆ ಮಾತ್ರ ಹಚ್ಕೊಳ್ಳೋದಲ್ಲ, ಕಿವಿ ಎಷ್ಟೋ ಬಾರಿ ನಮ್ಮ ಪೇಷಂಟ್ಸ್ ಮರ್ತು ಬಿಡ್ತಾರೆ, ಕಿವಿ ಎಕ್ಸ್ಪೋಸ್ ಆಗುತ್ತೋ ಅಲ್ಲೆಲ್ಲ ಹಚ್ಕೊಳ್ಬೇಕಾಗತ್ತೆ. ಮತ್ತೆ ಎಷ್ಟೋ ಸಲ ಅನ್ಕೊಳ್ತಾರೆ ಒಂದ್ಸಲ ಹಚ್ಕೊಂಡ್ರೆ ಆಯ್ತು ಅಂತ ಹೇಳಿ. ಪ್ರತಿ 4 ಗಂಟೆಗಳಿಗೊಮ್ಮೆ ಅವರು ರೀಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ಲೋಷನ್ ಅನ್ನ. ಅದ ಹಚ್ಕೊಂಡ್ರು ಸಹ ಅವರು ಹೊರಗಡೆ ಹೋಗುವಾಗ ಛತ್ರಿ ಯೂಸ್ ಮಾಡಬೇಕು, ಅಥವಾ ಕ್ಯಾಪ್, ಹ್ಯಾಟ್ ಏನ್ ಬರುತ್ತೆ ಪೂರ್ತಿ ಕವರ್ ಆಗುತ್ತಲ್ಲ, ಸೊ ಆ ರೀತಿಯಾದಂತ ಹ್ಯಾಟ್ ಗಳನ್ನ ಬಳಸಬೇಕು. ಜಾಕೆಟ್ಸ್ ಯೂಸ್ ಮಾಡಬೇಕು, ಥಿಕ್ ಡೆನಿಮ್ ಜಾಕೆಟ್ಸ್ ಅಂತ ನಾವು ಜೀನ್ಸ್ ಜಾಕೆಟ್ಸ್ ಏನ್ ಬರುತ್ತೆ ಅದು ಇನ್ನೂ ಉತ್ತಮ ಅಂತ ರಿಸರ್ಚ್ ಹೇಳುತ್ತೆ. ಸನ್ ಎಕ್ಸ್ಪೋಜರ್ ಆಗಬಾರ್ದು ಅಂತ ಹೇಳ್ತೀರಾ, ಆದ್ರೆ ಇವಾಗ ಹೊರಗಡೆನೇ ಕೆಲಸ ಮಾಡುವಂತ ಜನಗಳು, ಸಾಮಾನ್ಯವಾಗಿ ಡೆಲಿವರಿ ಬಾಯ್ಸ್ ಇರ್ಬೋದು, ಇವಾಗ ಹುಡುಗಿಯರು ಕೂಡ ಡೆಲಿವರಿ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಅವ್ರು ಸದಾ ಹೊರಗಡೆನೇ ಇರಲೇಬೇಕಾಗತ್ತೆ. ಅವರು ಬೆಳಗ್ಗೆ ಮುಂಚೆ ಅಥವಾ ಸಂಜೆ ನಂತರ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅವರು ಏನ್ ಮಾಡಬಹುದು ಅಂದ್ರೆ ಈ ಸನ್ಸ್ಕ್ರೀನು, ಛತ್ರಿ ಇದ್ರ ಜೊತೆಗೆ ಏನೇನು ಅವ್ರು ಮಾಡಬಹುದು? ಆದಷ್ಟು ಅವರು ಹೊರಗಡೆ ಎಕ್ಸ್ಪೋಸ್ ಆಗಂತ ಕೆಲಸಗಳನ್ನ ಕಡಿಮೆ ಮಾಡಿಕೊಂಡು ಆಫೀಸ್ ಅಲ್ಲಿ ಇರುವಂತ ಕೆಲಸಗಳನ್ನ ಚೂಸ್ ಮಾಡಿದ್ರೆ ಉತ್ತಮ ಇರುತ್ತೆ. ಅಂಡ್ ಇವಾಗ ಇನ್ ಕೇಸ್ ನೀವು ಹೇಳ್ದಾಗೆ ಹೊರಗಡೆನೆ ಹೋಗ್ಬೇಕು, ಬೇರೆ ವಿಧಿನೇ ಇಲ್ಲ ಅನ್ನೋವಾಗ ಇದಿಷ್ಟು ಅವ್ರು ಪಾಲಿಸಲೇಬೇಕಾಗತ್ತೆ. ಆದಷ್ಟು ಅವರು ಕ್ಯಾಪ್, ಹ್ಯಾಟ್ ಇದನ್ನೆಲ್ಲ ಬಳಸಬೇಕು, ಸನ್ ಗ್ಲಾಸಸ್ ನ ಬಳಸಬೇಕು. ಸೊ ಸನ್ ಎಕ್ಸ್ಪೋಜರ್ ಆಗದೆ ಇರುವಂತ ಗ್ಲೌಸ್ ಬಳಸಬೇಕು. ಅಂದ್ರೆ ಆದಷ್ಟು ಅವ್ರ ಚರ್ಮ ಸನ್ಗೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋ ತರ ಅವ್ರು ನೋಡ್ಕೊಳ್ಳೇಬೇಕಾಗತ್ತೆ. ಸನ್ಸ್ಕ್ರೀನ್ ಲೋಷನ್ ರಿಅಪ್ಲೈ ಮಾಡೋದನ್ನ ಅವ್ರು ಮರಿಲೇಬಾರ್ದು, ಯಾಕಂದ್ರೆ ಅವರು ಎಕ್ಸ್ಪೋಸ್ ಆಗೇ ಇರ್ತಾರೆ. ಇವಾಗ ಅಂದ್ರೆ ಸನ್ ಎಕ್ಸ್ಪೋಜರ್ ಆದ ತಕ್ಷಣ ಆಗ್ಬಿಡುತ್ತೆ ಅಂತ ಅಲ್ಲ ಅದು, ಬಟ್ ಆದಷ್ಟು ಅದರಿಂದ ಆಗುವಂತ ಪರಿಣಾಮನ ನಾವು ತಡೆಯಕ್ಕೆ ಪ್ರಯತ್ನ ಪಡಬೇಕು. ಸಾಕಷ್ಟು ಹೇಳ್ಬೋದು ಡಾಕ್ಟರ್ ಸಂಗೀತಾ ಲೂಪಸ್ ಬಗ್ಗೆ, ಆದ್ರೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ ಅಂತ ಅನ್ಕೊಂಡು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಮೇಡಮ್.
ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಲೂಪಸ್ ದಿನದ ಸಂದರ್ಭದಲ್ಲಿ ಲೂಪಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ರುಮಟಾಲಜಿ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.